ನಾಯಕನಹಟ್ಟಿ ಹೋಬಳಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತಕೋಲಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ 78ನೇ ಸ್ವಾತಂತ್ರ್ಯ ಮಹೋತ್ಸವದ ಧ್ವಜಾರೋಹಣವನ್ನ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ನೆರವೇರಿಸಿದರು. ಇನ್ನು ಶಾಲಾ ಮಕ್ಕಳಿಂದ ವಿವಿಧ ದೇಶಭಕ್ತಿ ಗೀತೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ, ಜಯಣ್ಣ, ಸದಸ್ಯರಾದ ಪಾಟೀಲ್ ಗುಂಡಯ್ಯ, ಸಿದ್ದಲಿಂಗಮ್ಮ, ಮಂಜಮ್ಮ ಸೇರಿದಂತೆ ಗುಂತಕೋಲಮ್ಮನಹಳ್ಳಿ ಸಮಸ್ತ ಗ್ರಾಮಸ್ಥರು, ಶಾಲೆಯ ವಿದ್ಯಾರ್ಥಿಗಳು ಇದ್ದರು. ಆ ರೀತಿ ಕಾಲ್ ಮಾಡಿದಾಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಬಾಲಭವನ ಅಂತ ಇದೆ. ಆ ಜಿಲ್ಲಾ ಬಾಲಭವನದಲ್ಲಿ ಯಾರೇ ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳಿಗೆ ಅವರು 3 ವರ್ಷಗಳ ಕಾಲ ಪ್ರತಿ ತಿಂಗಳು 4,000 ರೂಪಾಯಿಗಳನ್ನು ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. 3 ವರ್ಷ 1ನೇ ತರಗತಿಯಿಂದ 12ನೇ ತರಗತಿ ಓದುವಂಥ ಮಕ್ಕಳಿಗೆ. ಇದನ್ನ ಯಾರಾದರೂ ಇದ್ರೆ, ನಾವು ನಮ್ಮ ಶಾಲೆಯಲ್ಲಿ ಬಂದಾಗ ಇಬ್ಬರನ್ನು ನಾವು ನೋಡಿದ್ದೀವಿ. ಅದು ನಮ್ಮ ಕಾವೇರಮ್ಮನ ಮಗಳು ಮತ್ತು ಇನ್ನೊಬ್ಬರು ನಮ್ಮ ಮಲ್ಲಿಕಾರ್ಜುನ ಮೊಮ್ಮಗಳು ವರುಣಕುಮಾರ್ ಒಬ್ಬರು, ಮಲ್ಲಿಕಾರ್ಜುನ ಮೊಮ್ಮಗಳು ಒಬ್ಬರು. ಇವರು ದಯವಿಟ್ಟು ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಆ ಮಗುವಿನ ಒಂದು ಶಾಲಾ ದೃಢೀಕರಣ ಪತ್ರ ಇದನ್ನು ಇಷ್ಟೊಂದು ತಗೊಂಡು ಹೋಗಿ ಅಲ್ಲಿ ಜಿಲ್ಲಾ ಬಾಲಭವನದ ಹತ್ರ ಬಂದರೆ ಕೊಟ್ಟರೆ ಅವರು ಮತ್ತೆ ಅವರು ವೆರಿಫಿಕೇಶನ್ ಬರ್ತಾರೆ. ವೆರಿಫಿಕೇಶನ್ ಬಂದು ನೋಡ್ತಾರೆ ಅವರು ಅಶಕ್ತರಿದಾರ, ಶಕ್ತರಿದಾರ, ವಿದ್ಯಾಭ್ಯಾಸ ಈಗ ಮಕ್ಕಳಲ್ಲಿ ಮುಂದುವರ್ಸೋಕ್ಕಾಗುತ್ತಾ ಇಲ್ಲ ಅಂತ ನೋಡಿ ಅವರು DC ಅಧ್ಯಕ್ಷತೆಯಲ್ಲಿ ಅಂತಹ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು 3 ವರ್ಷದವರೆಗೆ ಕೊಡ್ತಾರೆ. ಇದರ ಉಪಯೋಗವನ್ನು ದಯವಿಟ್ಟು ಯಾರಾದರೂ ಮಕ್ಕಳಿದ್ರೆ ಉಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು, ನಾನು ನಮ್ಮ ಹಳೆ